ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಹಿಂಪಡೆಯಿರಿ, ರಾಜೀನಾಮೆ ಹಿಂಪಡೆಯಿರಿ, 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 ಅಮಾನತು ಹಿಂಪಡೆಯಿರಿ, 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 ಅಮಾನತು ಹಿಂಪಡೆಯಿರಿ. ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಅಮಾನತು ಮಾಡಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ದಕ್ಷ ಕಮಿಷನ್ ಅವರನ್ನು ಅಮಾನತು ಮಾಡಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ದಕ್ಷ ಕಮಿಷನ್ ಅನ್ನು ಅಮಾನತು ಮಾಡಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಮಾಡಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಉದ್ದೇಶ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ವತಿಯಿಂದ ಏನು 11ನೇ ತಾರೀಕು ಬೆಂಗಳೂರಲ್ಲಿ RCB ವಿಜಯೋತ್ಸವದ ವೇಳೆ 11 ಜನದ್ದು ದುರ್ಮರಣ ಆಗಿದೆ. ಈ ಘಟನೆಗೆ ನೇರ ಹೊಣೆ ಬೆಂಗಳೂರು ಕಮಿಷನರ್ ಅಂತ ಅವ್ರನ್ನ ತಲೆದಂಡ ಮಾಡಿರೋದು ನಾವು ಖಂಡನಾರ್ಹ ಮಾಡ್ತಾ ಇದೀವಿ. ಕೋತಿ ತಾನು ಮೊಸರು ತಿಂದು ಮೇಕೆ ಬಾಯಿ ಗುರಿಸಿದಂಗೆ ಮಾಡಿರೋದು ಈ ತಪ್ಪನ್ನ ನಾವು ಖಂಡಿಸುತ್ತಾ ಈ ಅಮಾನತು ಆದೇಶವನ್ನು ಹಿಂಪಡಿಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅಂದ್ಬಿಟ್ಟು ಈ ಹೋರಾಟ ಮಾಡಿ ತಮಟೆ ಚಳವಳಿ ಮಾಡಿದ್ದೀವಿ ಸರ್. ಅರ್ಜುನ್ ಗೋಪಾಲ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಚಂದ್ರಶೇಖರ್, ಅರುಣ್ ಗೌಡು, ಸಂದೀಪ್ ಅವರು ನೇತೃತ್ವದಲ್ಲಿ ರೈತ ಸಂಘದ ವತಿಯಿಂದ ಮಾಡ್ತಿದ್ದೀವಿ ಸರ್. ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳ್ತಿದ್ದೀರಾ ಸರ್? ತಪ್ಪಿತಸ್ಥರು ಯಾರಿದ್ದಾರೆ ಕೊಡ್ಬೇಕು ಅಂತ ಕೆಲವು ಸಂಘಟನೆ ಹೇಳ್ತಾರೆ, ತಮ್ಮ ನಿರ್ಧಾರ. ಹೌದು ಸರ್, CBI ಕೊಡ್ಬೇಕು. NIA, CBI ಆ ತರ ಯಾವ್ದಾರ ನ್ಯಾಷನಲ್ ಸಂಸ್ಥೆ ಬಂದ್ಬಿಟ್ಟು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸೂಕ್ತ ಅಂತ ನಾವು ಕೇಳ್ತೀವಿ ಸರ್. ಪರಿಹಾರ ಕೊಟ್ಟಿರೋ ಹಣ ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ ಸರ್. ಅದು ಕನಿಷ್ಠ 1-1.5 ಕೋಟಿ ಅದ್ರ ಕೊಡ್ಬೇಕು ಅಂತ ನಮ್ದು ಆಗ್ರಹ ಇದೆ.